ನನ್ನ ಮಗನ ಮದುವೆಗೆ ಬರ್ತಾನೆ ಅಂದ್ಕೊಂಡಿದ್ದೆ. ಈ ಪರಿಸ್ಥಿತಿ ನೋಡ್ತಾ ಇದ್ರೆ ನಮಗೆ ಹೊಟ್ಟೆ ಉರಿತದೆ. ನಾವೇನು ಮಾಡೋದು? ಎಲ್ಲ ನಮ್ಮ ಸೊಸೆ ಸಾರ್, ನಮ್ಮ ಸೊಸೆನೇ ತುಂಬ ಕಷ್ಟಪಟ್ಟಿದ್ದಾಳೆ. ಅಲ್ಲಿದ್ದುಕೊಂಡು ಯಾರ್ದು ಇಷ್ಟು ಬೇಗ ಬರಲ್ಲ, ಎಲ್ಲ ನನ್ನ ದೇವ್ರು ಮಾಡಿರೋದು ಸಾರ್. ನಮ್ಮ ಸೊಸೆ ತುಂಬ ಕಷ್ಟಪಟ್ಟಿದ್ದಾಳೆ ಮಕ್ಕಳನ್ನ ಹಾಕ್ಕೊಂಡು. ಆದರೆ ನಮ್ಮದೇನಿಲ್ಲ ಸಾರ್. ನನ್ನ ಸೊಸೆ ನಮ್ಮ ಮಗನ ನೋಡಬೇಕು ಅಂತ ಇಲ್ಲಿಗೆ ಎತ್ಕೊಂಡು ಬಂದಿರೋದು ಅಷ್ಟೇ. ಸಡನ್ನಾಗಿ ಹಿಂಗೆ ಗುರುವಾರ ಹೋದ್ರು, ಮತ್ತು ಗುರುವಾರನೇ ಹಂಗೆ ಶುಕ್ರವಾರ ಬಂತು ವರ್ತಮಾನ, ಹಿಂಗೆ ಆಸ್ಪತ್ರೆಯಲ್ಲಿದ್ದಾರೆ, ಕೋಮಲನಲ್ಲಿದ್ದಾರೆ ಅಂತ. ನಾವು ಕಾಯ್ತಾ ಇದ್ರು, ದೇವ್ರು ಹೆಂಗೋ ನಮ್ಮ ಮಗನ ಮುಖ ನೋಡೋಕೆ ಅಲ್ಲಿಂದ ಇಲ್ಲಿಗೆ ಎತ್ಕೊಂಡು ಬಂದಿದ್ದಾರೆ. 15 ದಿವಸ ಆಗೋಯ್ತು ಸರ್. ಬಂದಿದ್ದು. ಇಲ್ಲ, ನಮ್ಮ ಮಗನು ಅವನು ಸೇವೆ ಮಾಡಬೇಕು ಅಂತ ದೇಶನೇ ಸುತ್ತಾ ಇದ್ನು, ಅಷ್ಟೇ. ಆ್ಯಕ್ಚುಲಿ ನನಗೆ ಒಂದು 10 ವರ್ಷದಿಂದ ಫ್ರೆಂಡು, ಜೊತೆಲೇ ನಾವು ಮಾಡ್ಲಿಂಗ್ ಎಲ್ಲ ಮಾಡಿದ್ವಿ. ಅದಾದಮೇಲೆ ಫಿಟ್ನೆಸ್ ಜರ್ನಿಲೂ ಅಷ್ಟೇ ಜೊತೆಲೇ ಇದ್ವಿ. ಬೆಂಗಳೂರಲ್ಲಿ ಒಂದು 5-6 ಶೋ ಮಾಡಿದ್ವಿ. ಆ್ಯಕ್ಚುಲಿ ಪ್ರಿಯಾಮಣಿ ಜೊತೆ ಒಂದು ಶೋ ಕೂಡ ಜೊತೆಲಿ ಮಾಡಿದ್ವಿ. ಬಟ್ ಅದಾದಮೇಲೆ ಲಾಸ್ಟ್ ಒಂದು 4-5 ವರ್ಷದಿಂದ ನನಗೇನು ಕಾಂಟ್ಯಾಕ್ಟ್ ಇರಲಿಲ್ಲ, ಕಡಿಮೆ ಇತ್ತು. ಬಟ್ ಎಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ವಿ. US ಅಲ್ಲಿದ್ದರು ಅಂತ ಈಗ ನನಗೆ ಬಂದಿರೋ ಮಾಹಿತಿ ಗೊತ್ತಾಯಿತು. ಕೇಳಿ ತುಂಬ ಬೇಜಾರಾಯಿತು. ಅದಕ್ಕೆ ಇದೊಂದು ಲಾಸ್ಟ್ ಆಪರ್ಚುನಿಟಿ, ಅಟ್ಲೀಸ್ಟ್ ಮೀಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಒಟ್ಟಿಗೆ ಒಂದು 4-5 ವರ್ಷ ಕೆಲಸ ಮಾಡಿದ್ವಿ. ಹಿನ್ನೆಲೆ ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ಏನೋ ಅಚೀವ್ ಮಾಡಬೇಕು ಲೈಫಲ್ಲಿ, ಏನಾದರೂ ಪ್ರೋಗ್ರೆಸಿವ್ ಆಗಬೇಕು. ತಂದೆ ತಾಯಿ ಎಲ್ಲ ತುಂಬ ಕಷ್ಟದಲ್ಲಿದ್ದಾರೆ. ನಾನು ಸ್ವಲ್ಪ ಚೆನ್ನಾಗಿ ಮಾಡಲಿಂಗ್ ಕೆರಿಯರಲ್ಲಿ ಏನಾದರೂ ಮಾಡಬೇಕು, ಮತ್ತು ಹೊರಗಡೆ ಹೋಗಬೇಕು, ಮತ್ತು ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ರು. ಬಟ್ ಇದಂತೂ ನಿಜವಾಗ್ಲೂ ದುರದೃಷ್ಟಕರ. ಪಾಪ ಅವ್ರ ತಂದೆ ತಾಯಿಗೆ, ಅವ್ರ ತಾಯಿ ಅವ್ರಿಗೆಲ್ಲ, ಮತ್ತು ಅವ್ರ ವೈಫ್ಗೆ ದೇವ್ರ ಶಕ್ತಿ ಕೊಡಲಿ ಅಂತ ಹೇಳ್ಬೋದು ಅಷ್ಟೇ. ಇಲ್ಲ, ಸಿನಿಮಾ ಇಲ್ಲ. ನಾವೊಂದು ಪ್ರಿಯಾಮಣಿ ಅವ್ರ ಜೊತೆ ಒಂದು ಆ್ಯಡ್ ಮಾಡಿದ್ವಿ ಜೊತೆಲಿ, ನಾನು ಅವರು ಮತ್ತು ಇನ್ನೊಂದಿಬ್ಬರು ಸೇರಿ. ಮತ್ತು ಅದು ಬಿಟ್ಟು ಒಂದು 2-3 ಶೋಸು ಮಾಡಿದ್ವಿ, ಜೊತೆಲಿ ಮಾಡಿದ್ವಿ. 31ರಲ್ಲಿ ಅಪಘಾತ ಆಗಿ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಅಲ್ಲಿಂದ ಅಲ್ಲಿನ ಭಾರತೀಯರ ಸಹಾಯ ಮತ್ತು ಅಲ್ಲಿದ್ದಂಥ ಪಾಸ್ಟರ್ಸು, ಇಲ್ಲಿನ ಮುಖಂಡರುಗಳು ಮತ್ತು ಅಲ್ಲಿನ ಭಾರತೀಯರು ಎಲ್ಲರೂ ಸೇರಿ ಎಲ್ಲ ರೀತಿಯ ಸಹಕಾರ ನೀಡಿ ಇಲ್ಲಿಗೆ ಬರೋಂಗೆ ಮಾಡಿದ್ರು. ಅದರಲ್ಲಿ ಮಾಧ್ಯಮದವರು ಸಹ, ಇಲ್ಲಿ ಕೋಲಾರ ಜಿಲ್ಲೆ ಪತ್ರಿಕಾ ಮಾಧ್ಯಮದವರು ಆಗಿರ್ಬೋದು, ಇಲ್ಲ ದೃಶ್ಯ ಮಾಧ್ಯಮದವರು, ಯೂಟ್ಯೂಬ್ ಚಾನಲ್ಸು ಎಲ್ಲರೂ ತುಂಬ ಸಹಾಯ ಮಾಡಿದ್ರು. ಮತ್ತು ಸರ್ಕಾರ ಕೂಡ ಬಾಡಿ ತರೋದ್ರಲ್ಲಿ ತುಂಬ ಸಹಕಾರ ನೀಡಿತು. ಅಲ್ಲಿ ಒಂದಿನ ಲೇಬರ್ ಡೇ ಆದರೆ ಕೂಡ ರಜಾ 2 ದಿನ ಸಿಕ್ಕಿದ್ರೆ ಕೂಡ ಅಷ್ಟಿದ್ರಲ್ಲೂ ನಮಗೆ ಬೇಗ ಇದು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಇದಕ್ಕೆಲ್ಲ ಸಹಕಾರ ಮಾಡಿದಂಥ ಎಲ್ಲರಿಗೂ ಸುರೇಶ್ ಬಾಬು ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.